ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಹರ್ಸಿಕೇರಿ ಅರನ್ ಯೂಟ್ಯೂಬ್ ಚಾನಲ್. ಇವತ್ತು ಪೋರ್ಟ್ರಲ್ಲಿ ಹೊಸದಾಗಿ ಒಂದು ಬಿಗ್ ಅಪ್ಡೇಟ್ ಕೂಡ ಬಂದಿದೆ. ಅದೇನಂತ ತಿಳಿಸ್ಕೊಡ್ತೀನಿ, ಬನ್ನಿ ಸ್ನೇಹಿತರೆ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡೋಕೆ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ಹಾಗೆ ಪಕ್ಕದಾಗೆಲ್ಲ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮ್ಮ ಮೊಬೈಲಲ್ಲಿ ಬರ್ತಾ ಇರುತ್ತೆ. ಇದೇ ಥರ ಎವ್ರಿ ಡೇ ವಾಚ್ ಮಾಡಿ. ಹಾಗೆ ಸಪೋರ್ಟ್ ಮಾಡಿ. ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಫೋಟೋಲ್ಲಿ ಗೊತ್ತಿರಬೇಕು, ಇಷ್ಟು ದಿವಸ 12% ಕಮಿಷನ್ ಕಟ್ ಆಗ್ತಾ ಇತ್ತು. ಬಟ್ ಇವತ್ತು ಹೊಸದಾಗಿ ಒಂದು ನೋಟಿಫಿಕೇಶನ್ ಕೂಡ ಹಾಕಿದ್ದಾನೆ. ಸ್ಕ್ರೀನ್ ಮೇಲೆ ಬರ್ತಾ ಇದೆ ಫೋಟೋಲ್ಲಿ, ಬರೀ ಓನ್ಲಿ 6% ಕಮಿಷನ್ ಅಂತ. ಇವತ್ತಿಂದ ಬೆಳಿಗ್ಗೆ ಹಾಕಿರೋದು ಇದು. 6% ಕಮಿಷನ್ ಆದರೆ ಓಕೆ, ಎಲ್ರಿಗೂ ಒಳ್ಳೇದೇ ಇನ್ನು ಮುಂದೆ. ಏಕೆಂದ್ರೆ ಜಾಸ್ತಿ ಅರ್ನಿಂಗ್ಸ್ ಮಾಡಿದ್ರೆ ಕಡಿಮೆ ಕಮಿಷನ್ ಕಟ್ ಆಗುತ್ತೆ, ಹಂಗೆ ಸ್ವಲ್ಪ ಅಮೌಂಟ್ ಕೂಡ ಸೇವ್ ಆಗುತ್ತೆ. ಇವನ್ ₹1,000 ಮಾಡಿದ್ರು ಅಂದ್ರೆ ಎಷ್ಟು ಕಟ್ ಆಗುತ್ತೆ ಅವರಿಗೆ? ಬರೀ ₹60 ಅಷ್ಟೇ ಕಟ್ ಆಗುತ್ತೆ. ಮುಂಚೆ ಎಷ್ಟಿತ್ತು? 20% ಇತ್ತು. ಒಂದು ₹1,000 ಅರ್ನಿಂಗ್ಸ್ ಮಾಡಿದ್ರೆ ₹200 ಕಂಪ್ನಿಯೇ ಕಟ್ ಮಾಡ್ಕೊಂಡ್ಬರ್ತಾ ಇದ್ದ. ಅದಾದ್ಮೇಲೆ ಮತ್ತೆ 12% ಮಾಡಿದ್ರು, ಈಗ ಒಂದು 2 ಮಂತ್ಸ್ ಬ್ಯಾಕ್. 12% ಮಾಡಿದ್ಮೇಲೆ ₹1,000ಗೆ ₹120 ಕಟ್ ಆಗ್ತಿತ್ತು. ಬಟ್ ಇವತ್ತು ಅಫಿಷಿಯಲ್ ಆಗಿ ಕೂಡ ಸ್ಕ್ರೀನ್ ಮೇಲೆ ಬಂದಿದೆ 6% ಕಮಿಷನ್ ಅಂತ. ಒಂದು ₹1,000 ಅರ್ನಿಂಗ್ಸ್ ಮಾಡಿದ್ರು ಜಸ್ಟ್ ₹60 ಅಷ್ಟೇ ಕಮಿಷನ್ ಕಟ್ ಆಗುತ್ತೆ. ಹಂಗಾಗಿ ಒಂಥರ ಒಳ್ಳೆ ಬೆಸ್ಟ್ ಆಫರ್ ಅಂತ ಹೇಳ್ಬೋದು ಇದು. ನಿಜವಲ್ಲಿ ಇದೇ ತರ ಪರ್ಮನೆಂಟ್ ಆಗಿ ಎಷ್ಟು ಸೇರುತ್ತೆ ಅಂತ ಗೊತ್ತಿಲ್ಲ. ಯಾಕಂದ್ರೆ ಗೊತ್ತಿರಬೇಕು, ಪೋರ್ಟ್ರಲ್ಲಿ ಪದೇ ಪದೇ ಚೇಂಜ್ ಮಾಡ್ತಾ ಇರ್ತಾನೆ. ತಿಂಗಳಿಗೆ 2 ತಿಂಗಳಿಗೆ ಒಂದ್ಸಲಿ ಕಮಿಷನ್ ಕೂಡ ಅಷ್ಟೇ, ಒಂದೇ ಯಾವ್ದು ಪರ್ಮನೆಂಟ್ ಆಗಿ ಇಡಲ್ಲ. 6%, 8%, 12, 15, 25, 22ವರೆಗೂ ಹೋಗಿತ್ತು ಲಾಸ್ಟ್ ಟೈಮ್. ಗೊತ್ತಿರ್ಬೇಕು, GST ಕಟ್ ಮಾಡ್ತಾ ಇದ್ದವಾಗ. ಹಂಗಾಗಿ ಒಂದೊಂದು ತಿಂಗಳು 2 ತಿಂಗಳು ಅಷ್ಟೇ, ಏನೇ ಒಂದು ಹೊಸದಾಗಿ ಆಫರ್ ಬಂದ್ರೆ ಇವತ್ತು ಕೂಡ 6% ಕಮಿಷನ್ ಅಂತ ಬಿಟ್ಟಿದ್ದಾರೆ. ಬಟ್ ಇದು ಎಷ್ಟು ದಿವಸ ಇರುತ್ತೆ ಅಂತ ಗೊತ್ತಿಲ್ಲ. ಬಟ್ ಇರೋಷ್ಟು ದಿವಸ ಯೂಸ್ ಮಾಡ್ಕೋಬಹುದು, ರೈಡರ್ಗೆ ಒಳ್ಳೆ ಬೆನಿಫಿಟ್ ಇದೆ ಅಂತ ಹೇಳ್ಬೋದು. ಬಟ್ ಇನ್ನೊಂದು ಏನಪ್ಪಾ ಅಂದ್ರೆ, ಕಮಿಷನ್ ಕಮ್ಮಿ ಮಾಡಿದಾನೆ, ಅರ್ನಿಂಗ್ಸ್ ಏನಾದ್ರು ಕಡಿಮೆ ಮಾಡಿದಾನೆ ಹೆಂಗಂತ ಅದು ಕೂಡ ಗೊತ್ತಿಲ್ಲ. ಯಾಕಂದ್ರೆ ಅದನ್ನು ಮಾಡ್ತಾನೆ. ಎಷ್ಟೋ ಸರಿ ಕಮಿಷನ್ ಕಮ್ಮಿ ಮಾಡಿದಾಗ ಆರ್ಡರ್ ಅಮೌಂಟ್ ಅರ್ನಿಂಗ್ಸ್ ಎಲ್ಲ ಕಮ್ಮಿ ಮಾಡ್ಬಿಡ್ತಾನೆ. ಕಸ್ಟಮರ್ ಹತ್ರ ಏನ್ ಕಲೆಕ್ಟ್ ಮಾಡ್ತಾನಲ್ವ ಆ ಅಮೌಂಟ್ ಕೂಡ ಕಮ್ಮಿ ಮಾಡ್ಕೊಂತಾನೆ. ಹಂಗಾಗಿ ಇವತ್ತು ಕೂಡ ಅದೇ ತರ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ. ಬಟ್ ಆರ್ಡರ್ ಮಾಡಿದ ಮೇಲೆ ಗೊತ್ತಾಗುತ್ತೆ. ಯಾವ್ದಾದ್ರು ಆರ್ಡರ್ ಮಾಡಿದಾಗ ಎಷ್ಟು ಕಿಲೋಮೀಟರ್ಗೆ ಎಷ್ಟು ಅರ್ನಿಂಗ್ಸ್ ಅಮೌಂಟ್ ಶೋ ಆಗ್ತಾ ಇದೆ, ನಮಗೆ ಎಷ್ಟು ಬಂತು ಅನ್ನೋದು ಆಮೇಲೆ ಅಫಿಷಿಯಲ್ ಆಗಿ ಗೊತ್ತಾಗುತ್ತೆ. ಅಲ್ಲಿವರೆಗೂ ಏನು ಹೇಳಕ್ಕಾಗಲ್ಲ. ಬಟ್ ಕಮಿಷನ್ ಮಾತ್ರ ಇಷ್ಟ ಅಂತ ಇದೆ. ಬಟ್ ಅರ್ನಿಂಗ್ಸ್ ಕಮ್ಮಿ ಮಾಡಿದಾನೆ ಅಂತ ಅನ್ನಿಸ್ತಿದೆ. ಯಾಕಂದ್ರೆ ಕಾಂಪಿಟೇಷನ್ ಜಾಸ್ತಿ ಆಗಿದೆ. ನಾನು ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ಹೇಳಿದೆ, ಇವ್ರಿಗೆ ಒಬ್ರಿಗೊಬ್ರಿಗೆ ರ್ಯಾಪಿಡೋ, ಪೋರ್ಟರ್, ಅಂಕಲ್ ಡೆಲಿವರಿ ಇವ್ರಿಗೆ ಕಾಂಪಿಟೇಷನ್ ಜಾಸ್ತಿ ಮಾಡ್ಕೊಂಡು ಕಸ್ಟಮರ್ಗಳನ್ನೆಲ್ಲ ಈ ಕಂಪ್ನಿಗಳ ಹತ್ರ ಸೆಳೆಯೋಕ್ಕೋಸ್ಕರ ಏನ್ ಮಾಡ್ತಾ ಇದಾರೆ, ಅಮೌಂಟ್ ಕಡಿಮೆ ಮಾಡ್ತಾ ಇದ್ದಾರೆ, ಕಸ್ಟಮರ್ಗೆ ಡಿಸ್ಕೌಂಟ್ ಕೊಡ್ತಾ ಇದ್ದಾರೆ. ಹಿಂಗ್ ಮಾಡಿ ಕಸ್ಟಮರ್ಗೆ ಡಿಸ್ಕೌಂಟ್ ಕೊಟ್ಟು ರೈಡರ್ಗಳನ್ನ ಹಾಳು ಮಾಡ್ತಾ ಇದ್ದಾರೆ ಇವರೆಲ್ಲ ಕ್ರಿಕೆಟ್ ಕಂಪ್ನಿಗಳು. ಪ್ರತಿನಿತ್ಯ ಅಷ್ಟೇ ಎಷ್ಟು ಅಮೌಂಟ್ ಕಡಿಮೆ ಆಗ್ತಾ ಇದೆ ಅಂದ್ರೆ ನಿಜವಲ್ಲಿ ಹೇಳಕ್ ಆಗ್ತಾ ಇಲ್ಲ. ಮುಂಚೆ ಎಲ್ಲ ನಮಗೆ ಬಂಸಂದ್ರ ಇಂದ ಪಿಣ್ಯಕ್ಕೆ ಪೋರ್ಟ್ರಲ್ ಆರ್ಡರ್ ಬಿದ್ರೆ ₹650, ₹700 ಬೀಳ್ತಾ ಇತ್ತು ಪಿಣ್ಯಕ್ಕೆ. ಇವತ್ತು ಯಾವ ಲೆವೆಲ್ ತಂದು ನಿಲ್ಸಿದ್ದಾರೆ ಅಂದ್ರೆ ₹450, ₹480, ಮ್ಯಾಕ್ಸಿಮಮ್ ಸ್ಕೂಟಿ ಬುಕ್ ಮಾಡಿದ್ರೆ ₹500. ₹150 200 ಆರ್ಡರ್ ಕಮ್ಮಿ ಆಗಿದೆ ಇಲ್ಲಿಂದ ಪಿಣ್ಯಕ್ಕೆ ಒಂದು ಆರ್ಡರ್ಗೆ. ಇದಕ್ಕೆಲ್ಲ ಕಾರಣ ಗೊತ್ತಿರಬೇಕು, ಇವ್ರ ಕಾಂಪಿಟೇಷನ್. ಇವತ್ತು ಅಗ್ರಿಗೇಟ್ ಕಂಪ್ನಿಗಳು ಕಾಂಪಿಟೇಷನ್ ಜಾಸ್ತಿ ಆಗ್ಬಿಟ್ಟಿದಾವೆ. ಎಲ್ಲ ಕಸ್ಟಮರ್ ನಮ್ಮ ಕಡೆ ಬರಲಿ, ನಮ್ಮ ಕಂಪ್ನಿ ಬರಲಿ ಅನ್ನೋ ಒಂದು ಕಾಂಪಿಟೇಷನ್ ಇದೆ. ಇವತ್ತು ಡೆಲಿವರಿ ಬಾಯ್ಸ್, ರೈಡರ್ಗಳ ಮೇಲೆ ಹೊಟ್ಟೆ ಮೇಲೆ ಹೊಡಿತಾ ಇದಾರೆ ಇವರೆಲ್ಲ ಕಂಪ್ನಿಗಳು. ಹಂಗಾಗಿ ನಿಜವಾಗ್ಲೂ ಇವತ್ತು ತುಂಬಾ ಲಾಸ್. ಇವತ್ತು 4-5 ವರ್ಷ ಹಿಂದೆ ಆಗ್ತಾ ಇರ್ತಕ್ಕಂಥ ಸಂಪಾದನೆ ಇವಾಗ ಆಗ್ತಾ ಇಲ್ಲ, ಅಷ್ಟು ಕಡಿಮೆ ಆಗಿದೆ ಇವತ್ತು ಡೆಲಿವರಿ ಫೀಲ್ಡ್ ಅಲ್ಲಿ. ಮುಂಚೆ ಎಲ್ಲ ಪೋರ್ಟ್ರಲ್ಲಿ ₹15 ಕಿಲೋಮೀಟರ್ ಕೊಡ್ತಾ ಇದ್ದ, ಇವತ್ತೆಲ್ಲ ₹8, ₹9 ತಂದು ನಿಲ್ಲಿಸ್ಬಿಟ್ಟಿದ್ದಾರೆ. ತುಂಬಾ ಲಾಸ್ ನಿಜವಾಗ್ಲೂ. ಎಷ್ಟು ಕಡಿಮೆ ಮಾಡ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಂದು ಆರ್ಡರ್ ಕಮ್ಮಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಎವ್ರಿ ಡೇ. ಇವತ್ತೇ ಅಂತಲ್ಲ, ಪ್ರತಿನಿತ್ಯನೂ ಅರ್ನಿಂಗ್ಸ್ ಕಮ್ಮಿನೇ ಆಗ್ತಿದೆ ಅಂತ, ಜಾಸ್ತಿ ಅಂತೂ ಆಗ್ತಾ ಇಲ್ಲ. ಇದು ಯಾವಾಗ ಡೆವಲಪ್ಮೆಂಟ್ ಆಗುತ್ತೆ ಏನ್ ಕತೆ ಅಂತ ಗೊತ್ತಿಲ್ಲ. ಇವಾಗ ಡೆಲಿವರಿ ಬಾಯ್ಸ್ ಕೂಡ ಅಷ್ಟೇ, ಡೆಲಿವರಿ ಫೀಲ್ಡ್ ಕಂಪ್ನಿಗಳಿಗೆ ಜಾಸ್ತಿ ಜಾಯ್ನ್ ಆಗ್ತಾ ಇದ್ದಾರೆ ಎವ್ರಿ ಡೇ. ಮುಂಚೆ ಎಲ್ಲ ಇಷ್ಟು ಜನ ಇರ್ತಿರಲ್ಲ. ಇವತ್ತು ಡೆಲಿವರಿ ಕಂಪ್ನಿಗೆ ಎವ್ರಿ ಡೇ ಡಿಮ್ಯಾಂಡ್ ಜಾಸ್ತಿ ಆಗಿರೋದ್ರಿಂದ ಇವರು ಅಮೌಂಟ್ ಕೂಡ ಕಮ್ಮಿ ಮಾಡ್ತಾ ಇದ್ದಾರೆ. ಈ ಫಸ್ಟ್ ಇದಕ್ಕೆಲ್ಲ ಮೇನ್ ಕಾರಣ ಗೊತ್ತಿರ್ಬೇಕು, ಅಂಕಲ್ ಡೆಲಿವರಿ ಬಂದ್ಮೇಲೆ ಈ ಪ್ರಾಬ್ಲಮ್ ಸ್ಟಾರ್ಟ್ ಆಗಿರೋದು. ಇದಕ್ಕೆ ಮುಂಚೆ ಎಲ್ಲ ಇಷ್ಟ ಆಗ್ತಾನೆ ಇರಲಿಲ್ಲ, ಕಮಿಷನ್ ಅಮೌಂಟ್ ಕಟ್ ಆಗ್ತಿರಲಿಲ್ಲ, ಕಮ್ಮಿ ಆಗ್ತಾ ಇತ್ತು, ಚೆನ್ನಾಗಿ ಅರ್ನಿಂಗ್ಸ್ ಬರ್ತಾ ಇತ್ತು. ಈ ಅಂಕಲ್ ಡೆಲಿವರಿ ಬಂದ್ಬಿಟ್ಟು ಯಾವಾಗ ಪೋಲಿಂಗು, ರೆಗ್ಯುಲರು, ಪ್ರಿಯೋರಿಟಿ ಅಂತ ತಂದು ಮಾಡ್ಬಿಟ್ಟು ಅವಾಗಿಂದ ಏನು ಮಾಡ್ದ, ರಾಪಿಡೋ, ಪೋರ್ಟ್ರನ್ನು ಕೂಡ ಬೈಕ್ ಟ್ಯಾಕ್ಸಿ ಅಂಡ್ 2 ವೀಲರ್ ಗೇರ್ ಗಾಡಿ ಈ ಥರ 2 ಡಿವೈಡ್ ಮಾಡ್ಬಿಟ್ಟ. ಬೈಕಿಗೆ ಅಮೌಂಟ್ ಕಡಿಮೆ, ಸ್ಕೂಟಿ ಬುಕ್ ಮಾಡಿದ್ರೆ ಜಾಸ್ತಿ. ಅದಕ್ಕೂ ಇದಕ್ಕೂ ಲಾಂಗ್ ಆಟಕ್ಕೆ ಒಂದು ₹100 ಡಿಫ್ರೆನ್ಸ್ ಬರುತ್ತೆ. ಒಬ್ಬರು ನೋಡಿ ಒಬ್ರು ಏನು ಮಾಡ್ತಾ ಇದ್ದಾರೆ, ಈ ಥರ ಅಮೌಂಟ್ ಕಮ್ಮಿ ಮಾಡ್ಕೊಂಡ್ ಬಂದ್ಬಿಟ್ಟು ಇವತ್ತು ಡೆಲಿವರಿ ಬಾಯ್ಸ್ ಹೊಟ್ಟೆ ಮೇಲೆ ಹೊಡಿತಾ ಇದ್ದಾರೆ. ನಿಜವಾಗ್ಲೂ ಕಂಪ್ನಿ ತುಂಬಾ ಲಾಸ್ ಇವತ್ತು. ಡೆಲಿವರಿ ಬಾಯ್ಸ್ ನಿಜ ₹1,000 ಅರ್ನಿಂಗ್ಸ್ ಮಾಡೋಕೆ ಕೂಡ ಕಷ್ಟ ಆಗ್ತಿದೆ. ಸಿಂಗಲ್ ಐಡಿ ಇಟ್ಕೊಂಡವರು ಎಲ್ಲೋ ಆರ್ಡರ್ ಕೊಡ್ತಾನೆ, ಹೊರಗಡೆ ಹೋಗ್ಬೇಕು, ಮತ್ತೆ ಆರ್ಡರ್ ಬರಲ್ಲ, ಖಾಲಿ ಬರಬೇಕು. ಆರ್ಡರ್ ಬಂದ್ರೂ ಕೂಡ ಕೆಲವೊಂದು ಟೈಮ್ ಅಕ್ಸೆಪ್ಟ್ ಮಾಡೋಕ್ಕಾಗಲ್ಲ. ಯಾವ್ದೋ ರೈಡರ್ಗೆ 2 ಸೆಕೆಂಡ್ ಮುಂಚೆ ಆಗ್ತಾನೆ, ಇನ್ನೊಬ್ರಿಗೆ ಆಮೇಲೆ 2 ಸೆಕೆಂಡ್ ಲೇಟಾಗಿ ಶೋ ಮಾಡ್ತಾನೆ. ಅವಾಗ ಏನಾಗುತ್ತೆ, ಮುಂಚೆ ಎಲ್ಲ ನಿಂತ್ಕೊಂಡ್ಬಿಡ್ತಾನೆ, ಹಿಂದೆ ಇರೋರಿಗೆ ಅವ್ರಿಗೆ ಸಿಕ್ಕಲ್ಲ. ಇದು ಕೂಡ ಕೆಲವೊಬ್ರಿಗೆ ಬೇಜಾರಾಗುತ್ತೆ. ನಾವು ಅಷ್ಟೇ ಎಷ್ಟೋ ಸಲ ಹೇಳ್ತಿದ್ದೇವೆ, ಒಂದು ಆರ್ಡರ್ ಬಂತ ಒಬ್ಬರಿಗೆ ಫುಲ್ ಫಿಕ್ಸ್ ಕೊಟ್ಬಿಡ್ಬೇಕು. 3 ಜನಕ್ಕೆ 4 ಜನಕ್ಕೆಲ್ಲ ಹಾಕಕ್ಕೆ ಹೋಗಬಾರ್ದು. ಯಾರು ಒಬ್ರಿಗೆ ಫಿಕ್ಸ್ ಕೊಟ್ರೆ ಅಟ್ಲೀಸ್ಟ್ ಅವ್ನು ಎತ್ಕೊಂಡು ಹೋಗ್ತಾರೆ. ಇನ್ನು ಮಿಕ್ತರಿಗೆ ಆಮೇಲೆ ವೆಯ್ಟ್ ಮಾಡಿದ್ರು ಯಾವುದೋ ಒಂದು ಬರುತ್ತೆ. ಈಗ ಆಸೆ ತೋರಿಸ್ಬಿಟ್ಟು ಆರ್ಡರ್ ಕೈ ಸಿಕ್ಕಲ್ಲ ಅಂದಾಗ ಅವ್ರಿಗೆ ರೈಡರ್ಗೂ ಕೂಡ ಬೇಜಾರಾಗ್ಬಿಡುತ್ತೆ. ಹಂಗಾಗಿ ಈ ಥರ ಸಮಸ್ಯೆ ಕೂಡ ಜಾಸ್ತಿ ಪೋರ್ಟ್ರಲ್ಲಿ ಆಗ್ತಾ ಇದೆ.
ಹಂಗಾಗಿ ನಿಜವಾಗ್ಲೂ ಮುಂದಿನ ದಿನಗಳಲ್ಲಿ ಇನ್ನೂ ಎಷ್ಟು ವರ್ಸ್ಟ್ ಆಗುತ್ತೆ ಅಂತಲೂ ಕೂಡ ಹೇಳೋಕ್ಕಾಗ್ತಾಯಿಲ್ಲ ಈ ಡೆಲಿವರಿ ಫೀಲ್ಡು. ಈಗಾಗಲೇ ಆರ್ಡ್ರ್ ಕೂಡ ಕಮ್ಮಿ ಇದ್ದಾವೆ, ಅರ್ನಿಂಗ್ಸ್ ಕೂಡ ಇನ್ನೂ ಕಮ್ಮಿನೇ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸದ್ಯಕ್ಕೆ ರ್ಯಾಪಿಡೋದಲ್ಲಿ ಮಾತ್ರ ಸ್ವಲ್ಪ ಪರವಾಗಿಲ್ಲ, ಪಾರ್ಸಲಿ ಚೆನ್ನಾಗಿ ಕೊಡ್ತಾ ಇದ್ದಾನೆ. ಅವನು ಯಾವಾಗ ಕಮ್ಮಿ ಮಾಡ್ತಾನೆ ಅಂತ ಗೊತ್ತಿಲ್ಲ. ಇವರೆಲ್ಲ ಒಬ್ರಿಗೊಬ್ರಿಗೆ ಕಾಂಪಿಟೇಷನಲ್ಲಿ ಕಮ್ಮಿ ಮಾಡ್ಕೊಂಡು ಅಮೌಂಟು ಡೆಲಿವರಿ ಬಾಯ್ಸ್ ಹೊಟ್ಟೆಗಳ ಮೇಲೆ ಹೊಡ್ಕೊಂಡು ಇವ್ರ ಕಂಪ್ನಿ ಚೆನ್ನಾಗಿ ಉದ್ಧಾರ ಆಗ್ತಿದ್ದಾರೆ. ಇವ್ರು ಆಲ್ರೆಡಿ 10 ವರ್ಷ ಆಯಿತು ಕಂಪ್ನಿಗೆ ಬಂದು, ಬೇಜಾನ್ ಕಮಿಷನ್ ತಗೊಂಡ್ರು, ಇವ್ರು ಬೇಜಾನ್ ದುಡ್ಡು ಮಾಡ್ಕೊಂಡ್ರು ಕಂಪ್ನಿಯವರು. ಇವತ್ತು ಹಾಳಾಗಿ ಹೋಗ್ತಿರೋದು ಯಾರೋ ರೈಡರ್ಗಳೇ. ಇಷ್ಟೆಲ್ಲ ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕೊಂಡು ಗಾಡಿಗಳಿಗೆ ಮೊಬೈಲು ರೀಚಾರ್ಜ್ ಮಾಡ್ಕೊಂಡು ಪೆಟ್ರೋಲ್ ಹಾಕ್ಸ್ಕೊಂಡು ಇವ್ರು ಕೊಡೋ 9-10 ರೂಪಾಯಿ ಕಿಲೋಮೀಟ್ರಿಗೆ ಹೆಂಗೆ ಡ್ಯೂಟಿ ಮಾಡೋಕ್ಕಾಗತ್ತೆ? ಅದರಲ್ಲೂ ಸಿಂಗಲ್ ಆರ್ಡ್ರೇ ಕೊಡ್ತಾನೆ ಪೋಟ್ರಲ್ಲಿ, 2 ಆರ್ಡ್ರನ್ನು ಕೊಡಲ್ಲ. ಅಟ್ಲೀಸ್ಟ್ ಅಮೌಂಟ್ ಕಡಿಮೆ ಮಾಡಿದ್ನ 2 ಆರ್ಡ್ರ್ ಆದರೂ ಕೊಡಬೇಕು ಒಂದು ಐಡಿಗೆ. ಅವಾಗ ಏನೋ ಒಂದು ಆವ್ರೇಜ್ ವರ್ಕೌಟ್ ಆಗುತ್ತೆ. ಸ್ವಲ್ಪ 9 ರೂಪಾಯಿ ಕಿಲೋಮೀಟ್ರ್ ಕೊಡಲಿ, ಅವಾಗ 2 ಆರ್ಡ್ರ್ ಕೊಟ್ಟರೆ ಪರವಾಗಿಲ್ಲ, ರೈಡರ್ಗಳು ಅಂತ ಖುಷಿಯಾಗಿ ಹೋಗ್ತಾರೆ, ಬೇಗ ಡೆಲಿವರಿನೂ ಮಾಡ್ತಾರೆ. ಇವ್ರು ಒಂದು ಆರ್ಡ್ರ್ ಕೊಟ್ಕೊಂಡು ಅರ್ನಿಂಗ್ಸು ಆಗಲ್ಲ. ಎಷ್ಟು ಅಂತ ಬೆಳಗಿನ ಸಂಜೆವರೆಗೂ ಸಿಂಗಲ್ ಐಡಿಯಲ್ಲಿ ಬೆಂಗಳೂರು ಟ್ರಾಫಿಕಲ್ಲಿ ಡ್ಯೂಟಿ ಮಾಡಿದ್ರೆ ವರ್ಕೌಟ್ ಆಗುತ್ತೆ ಹೇಳಿ? ಖಂಡಿತ ವರ್ಕೌಟ್ ಆಗಲ್ಲ. 1000 ರೂಪಾಯಿ ಮಾಡೋದಕ್ಕೆ ಬೆಳಗಿನ ಸಾಯಂಕಾಲ ಮುಗಿದೋಗಿರುತ್ತೆ. ಅದರಲ್ಲಿ ಪೆಟ್ರೋಲು, ಅವ್ರ ಖರ್ಚು, ಊಟ ತಿಂಡಿ ಅಂದ್ಕೊಂಡ್ರೆ 300-400 ರೂಪಾಯಿ ಹೊರಟೆ ಹೋಗುತ್ತೆ. ಇನ್ನು 500-600 ರೂಪಾಯಿ ತಗೊಂಡು ಏನು ಮೇಂಟೈನ್ ಮಾಡೋಕ್ಕಾಗ್ತಿಲ್ಲ. ನಿಜವಲ್ಲ, ಡೆಲಿವರಿ ಫೀಲ್ಡ್ ಅಂತೂ ಮುಂಚೆ ಥರ ಇಲ್ಲ, ತುಂಬ ವರ್ಸ್ಟ್ ಆಗಿದೆ. ಏನೋ ಕಮಿಷನ್ ಕಮ್ಮಿ ಮಾಡಿದ್ದಾನೆ ಇವತ್ತು 6% ಅಂತವ, ಬಟ್ ಅದೇ ಎಷ್ಟು ದಿವಸ ಇರುತ್ತೆ ಅದು ಗೊತ್ತಿಲ್ಲ. ಇದೆಲ್ಲ ಏನು ಪರ್ಮನೆಂಟ್ ಯಾವುದೂ ಅಲ್ಲ. ಈ ಪೌಡ್ರ್ ಕಂಪ್ನಿಲಿ ನಾವು ತುಂಬ ದಿವಸದಿಂದ ನೋಡ್ತಾನೆ ಇದ್ದೀವಿ. ಇವತ್ತಿದ್ದಾಗ ನಾಳೆ ಇರಲ್ಲ, ಏನಾರು ಒಂದು ಹೊಸ ಚೇಂಜ್ ಮಾಡ್ತಾನೆ ಇರ್ತಾನೆ, ಅಪ್ಡೇಟ್ ಮಾಡ್ತಾನೆ ಇರ್ತಾನೆ. ಹಂಗಾಗಿ ಅವತ್ತು ಕಮಿಷನ್ ಕಮ್ಮಿ ಮಾಡೇನೆ, ಅರ್ನಿಂಗ್ಸ್ ಕಮ್ಮಿ ಮಾಡಿದ್ರೆ ಅಲ್ಲಿಗೆ ಬಂತು ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದು ಕಸ್ಟಮರ್ಗಳ ಇನ್ಕಮ್ ಲಾಭ ಅಷ್ಟೇ ಬಿಟ್ಟರೆ ರೈಡರ್ಸ್ಗಂತೂ ಯಾವುದೇ ಥರ ಲಾಭ ಇಲ್ಲ. ಅರ್ನಿಂಗ್ಸ್ ಅಂದರೆ ಆರ್ಡ್ರ್ ಮಾಡಿದ್ಮೇಲೆ ಗೊತ್ತಾಗುತ್ತೆ ಪೋಟ್ರದ ಬಂಡವಾಳ ಏನು ಅಂತ. ಇವತ್ತು ಅರ್ನಿಂಗ್ಸ್ ಮಾತ್ರ ಹಂಗೆ ಇದೆ, ಇಲ್ಲ ಕಮಿಷನ್ ಮಾತ್ರ ಕಮ್ಮಿ ಮಾಡಿದಾನೋ, ಇಲ್ಲ ಅರ್ನಿಂಗ್ಸ್ ಕಮ್ಮಿ ಮಾಡ್ತಿದ್ದಾನೋ ಏನಂತ ಆರ್ಡ್ರ್ ಮಾಡಿದ್ರೇ ಗೊತ್ತಾಗೋದು. ಅಲ್ಲಿವರೆಗೂ ಏನು ಹೇಳೋಕ್ಕಾಗಲ್ಲ. ಸದ್ಯಕ್ಕಂತೂ ಇದೊಂದು ಅಪ್ಡೇಟ್ ಬಂದಿದೆ ಇವತ್ತು, ಅದಕ್ಕೋಸ್ಕರ ಒಂದು ವಿಡಿಯೋ ಮಾಡಿ ತಿಳಿಸ್ಕೊಟ್ಟೆ. ಪೋಟ್ರಲ್ಲಿ ಇವತ್ತು 6% ಕಮಿಷನ್ ಅಂತ. ಬಟ್ ಎಷ್ಟು ದಿವಸ ಇರುತ್ತೆ ಅಂತ ಗೊತ್ತಿಲ್ಲ, ನೋಡೋಣ ಮುಂದಿನ ದಿವಸಗಳಲ್ಲಿ ಇದೇ ಥರ ಪರ್ಮನೆಂಟ್ ಆದರೆ ಒಳ್ಳೆಯದು ರೈಡರ್ಗಳಿಗೂ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.